ಕಾರ್ ಡೋರ್ ಓಪನ್ ಮಾಡಿ ಓಡ್ ಬಂದು 10 ಅಡಿನಲ್ಲಿ ಬಾಗಿಲು ಓಪನ್ ಮಾಡಿ ಕೂತ್ಕೊಂಡೆ, ನನ್ನ ಕೈ ಫ್ರೀಸ್ ಆಗೋಯ್ತು. ಅರ್ಧ ಗಂಟೆ ನಾನು ಮಸಾಜ್ ಮಾಡಿದ್ದೀನಿ, ಬೆರಳು ಮಡಿಸೋದಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಕೋಲ್ಡ್ ಹೋದಾಗ -20 ಡಿಗ್ರಿ 30 ಡಿಗ್ರಿ ಎಲ್ಲ ಹೋದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಬ್ಲಡ್ ಕ್ಲಾಟ್ ಆದ ಮನುಷ್ಯ ಹೇಗೆ ಬದುಕ್ತಾನೆ? ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ದೇರ್ ಮೀಲ್. ದೇ ಟೇಕ್ ಆಲ್ಕೋಹಾಲ್. ಅವರಲ್ಲಿ ವಿಸ್ಕಿ, ವೈನು ಎಲ್ಲವನ್ನೂ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ವೈನಿಂದ ಅವರು ಕುಕಿಂಗ್ ಕೂಡ ಮಾಡ್ತಾರೆ. ಆಗ ಅವರು ಅದನ್ನು ತೊಗೊಂಡಾಗ ವಾರ್ಮಪ್ ಆಗುತ್ತೆ, ಬಾಡಿ ವಾರ್ಮಪ್ ಆಗುತ್ತೆ, ಮತ್ತು ಅವರು ರಾತ್ರಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮಾರನೇ ದಿನ ಅವನು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಒಂಥರ ಜಿಯೋಗ್ರಫಿಕಲ್ ನೀಡ್, ಆ ವಾತಾವರಣಕ್ಕೆ ತಕ್ಕಾಗಿ ಇದೆ ಅಷ್ಟೇ ಹೊರತು ನಮ್ಮಂಥ ದೇಶಗಳಲ್ಲಿ ಕುಡಿಯೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ ಕುಡಿಯೋದಕ್ಕೆ ಒಂದು ರೀತಿ ನೀತಿ ಇದೆ. ಅದು ಒಂದು ಲಾರ್ಜ್, ಈಗ ನೋಡಿ ವೆಸ್ಟರ್ನರ್ಸ್ ಏನಾದರೂ ನಮ್ಮ 5 ಸ್ಟಾರ್ ಹೋಟೆಲ್ಸಲ್ಲಿ ಬಂದು ಒಂದು ಲಾರ್ಜ್ ವಿಸ್ಕಿ ಆರ್ಡರ್ ಮಾಡಿದ್ರೆ ಅದನ್ನು ಸಾಕಷ್ಟು ಡೈಲ್ಯೂಟ್ ಮಾಡಿ ನಿಧಾನಕ್ಕೆ 4 ರಿಂದ 5 ಗಂಟೆಗಳ ಕಾಲ ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿ ತೊಗೊಳ್ತಾರೆ.